ಯಾಕ್ರಿ ನಂಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ಒಂದೊಂದ್ಸಲ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಹಸ್ಬೆಂಡು. ಏಕೆ? ದಿನ ನನ್ ಕಂಡ್ರೆ ಆಗದೆ ಇರೋರು ಇವತ್ತು ನನ್ ಕಷ್ಟ ಅರ್ಥ ಮಾಡ್ಕೊಂಡು ನಾನ್ ಕೇಳ್ದೇನೆ ನಿಮ್ ಜೊತೆ ನನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಲ್ವಾ? ನಿಮ್ ಒಳ್ಳೆತನನ ಎಷ್ಟ್ ಹೊಗಳಿದ್ರು ಸಾಲದು. ಆದ್ರೆ ನಿಮ್ಮಲ್ಲಿ ನಂಗೆ ಆಗದೆ ಇರೋದ್ 2 ಗುಣ ಇದೆ. ಒಂದು, ನಿಮ್ ಅತ್ಗೆ ಮಾತ್ ಕೇಳ್ತೀರಾ, ಅದನ್ ಬಿಟ್ರೆ ಬೇಗ ಕೋಪ ಮಾಡ್ಕೋತೀರಾ. ಇದ್ 2 ಬಿಟ್ಬಿಟ್ರೆ ನಿಮ್ಮಷ್ಟು ಒಳ್ಳೆ ಹುಡುಗ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನಮ್ಮ ಅತ್ತಿಗೆ ಕಂಡ್ರೆ ನಿಮ್ಗಾಗಲ್ಲ ಅಂತ ನಾನ್ ಯಾಕ್ರಿ ಅವ್ರ ಮಾತು ಕೇಳ್ದೆ ಇರ್ಲಿ? ನಮ್ಮಮ್ಮ ಹೋದ್ಮೇಲೆ ಅವರೇ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಸಾಕಿ ಸಲಹಿದ್ದಾರೆ. ಗೊತ್ತು, ಅವ್ರು ನಿಮ್ಗೋಸ್ಕರ ತಾಯ್ತನಾನೇ ತ್ಯಾಗ ಮಾಡಿದ್ದಾರೆ. ಅದೆಲ್ಲ ಆಯ್ತು ಹಸ್ಬೆಂಡು. ಆದ್ರೆ ನಮ್ ವಿಷಯದಲ್ಲಿ ಅವ್ರು ತಗೊಂಡಿರೋ ನಿರ್ಧಾರ ತಪ್ಪು. ಹುಡ್ಗಿ ನೋಡಕ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಅವಳನ್ನ ದೂರ ಮಾಡೋದ್ ಹೆಂಗ್ ಸರಿ? ನಿಮ್ಮಿಂದ ಡಿವೋರ್ಸ್ ತಗೋಬೇಕನ್ನೋದು ಅದಕ್ಕೆ ಒಬ್ರು ನಿರ್ಧಾರ ಅಲ್ಲ, ನನ್ನ ನಿರ್ಧಾರನೂ ಹೌದು. ನಿಮ್ ಬಗ್ಗೆ ವೈಯಕ್ತಿಕವಾಗಿ ನಂಗೇನು ಕೋಪ ಆಗ್ಲಿ ದ್ವೇಷ ಆಗ್ಲಿ ಏನಿಲ್ಲ. ಆದ್ರೆ ನಿಮ್ಮನ್ನ ನಾನು ಹೆಂಡತಿ ಸ್ಥಾನದಲ್ಲಿ ಒಪ್ಕೊಳಕ್ ಆಗಲ್ಲ. ಹೋಗ್ಲಿ ಬಿಡಿ ಹಸ್ಬೆಂಡು, ನಮ್ಮಿಬ್ರು ಹಣೆ ಬರೋದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗುತ್ತೆ. ಒಟ್ನಲ್ಲಿ ಬೀಸೋದೊಣ್ಣೆಯನ್ನ ನಾನು ತಪ್ಪಿಸ್ಕೊಂಡಿದ್ದೀನಿ. ಆಮೇಲೆ ಏನಾಗುತ್ತೋ ನೋಡೋಣ. ಪೊಲೀಸ್ ಅಪ್ಪನ ಬಗ್ಗೆ ಕೆಟ್ಟ ಕನ್ಸ್ ಬಿದ್ದಾಗ ನನ್ಗೆ ಎಷ್ಟು ಗಾಬರಿ ಆಗಿತ್ತು. ಆಗ ನೀವ್ ಸಮಾಧಾನ ಮಾಡಿದ್ರಿ. ಈಗ ಅವ್ರನ್ನ ನೋಡಕ್ಕೆ ನಿಮ್ ಜೊತೆನೆ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಾ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಹಸ್ಬೆಂಡು. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಯಾಕೆ ಹಸ್ಬೆಂಡು ಸಪ್ಪಗಾದ್ರಿ? ನಿನ್ನೆ ರಾತ್ರಿ ನಿಮ್ ಪಕ್ಕ ಇರ್ಲಿಲ್ಲ ಅಂತ ಬೇಜಾರಾದ್ರ? ಹಾಗೇನಿಲ್ಲ. ಇದೇನ್ ಹಸ್ಬೆಂಡು ನಂಬಕ್ಕೆ ಆಗ್ತಿಲ್ಲ. ನೀವ್ ಬೈತೀರಾ ಅನ್ಕೊಂಡೆ. ಏನು ಹೇಳ್ತಾನೆ ಇಲ್ಲ ಅಲ್ವಾ? ನಿಮ್ಮಲ್ಲಿ ಆಗಿರೋ ಬದಲಾವಣೆಗೆ ಕಾರಣ ಏನು ಅಂತ ತಿಳ್ಕೊಬೋದಾ? ಆತರ ಏನಿಲ್ಲ. ನೀವೇನಾದ್ರೂ ತಿಂತೀರಾ? ನನ್ನ ಕೇಳ್ತಿದ್ದೀರಾ? ನಿಮ್ಮನ್ನ ಕೇಳ್ತಾ ಇರೋದು. ತಿನ್ನಕ್ಕೇನಾದ್ರು ಬೇಕಾ ಇಲ್ಲ ಜ್ಯೂಸ್ ಗೀಸ್ ಏನಾದ್ರು ಕುಡಿದೀರಾ? ಹಸ್ಬೆಂಡು ಇಷ್ಟು ಕೇಳಿದ್ರಲ್ವಾ ಸಾಕು, ಹೊಟ್ಟೆ ತುಂಬೋಯ್ತು. ಆದ್ರೆ ಹೇಗೆ ಇಷ್ಟು ಒಳ್ಳೆಯವ್ರಾಗ್ರಿ ಅಂತ ಗೊತ್ತಾಗ್ತಿಲ್ಲ. ಮನುಷ್ಯ ಸಂದರ್ಭಕ್ಕೆ ತಕ್ಕಂತೆ ತನ್ನಲ್ಲಿರೋ ಗುಣಗಳನ್ನ ಬದಲಾಯಿಸ್ಕೊತಾ ಇರ್ಬೇಕು. ಒಬ್ಬೊಬ್ಬಬ್ಬಾ, ಮನ್ಸಿಗೆ ನಾಟ್ಬಿಡ್ತು ಹಸ್ಬೆಂಡು ನಿಮ್ ಮಾತು. ಯಾಕೋ ನಿಮ್ಮೇಲೆ ನಂಗೆ ತುಂಬಾ ಪ್ರೀತಿ ಅರಿತಿದೆ.